ಸಿಲಿಕಾನ್ ಸಿಟಿ ಫುಡ್ ಪ್ರಿಯರೇ ಎಚ್ಚರ ಎಚ್ಚರ 5 ಸ್ಟಾರ್ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಡೆಡ್ಲಿ ಫುಡ್ ಅಧಿಕಾರಿಗಳ ರೇಡ್ ವೇಳೆ ಐಷಾರಾಮಿ ಹೋಟೆಲ್ಗಳ ಬಣ್ಣ ಬಯಲಾಗಿದೆ. ಯುಬಿ ಸಿಟಿಯಲ್ಲಿರುವ ಹೋಟೆಲ್ಗಳ ಮೇಲೆ ಮೆಗಾ ರೈಡ್ ಆಗಿದೆ. ಕೊಳೆತ ಮಾಂಸ, ಅವಧಿ ಮೀರಿದ ಪದಾರ್ಥಗಳು ಪತ್ತೆಯಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ. 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ತೀವ್ರ ಪರಿಶೀಲನೆ ನಡೆಸಲಾಗಿದೆ. ಹೆಸರಿಗಷ್ಟೇ ಐಷಾರಾಮಿ ಹೋಟೆಲ್, ಒಳಗೆ ಕಾಲಿಟ್ರೆ ಬರೀ ಹುಳುಕು ಇರುವಂತಹದ್ದು. ಹೋಟೆಲ್ನಲ್ಲಿ ಬಳಕೆಗೆ ಯೋಗ್ಯವಲ್ಲದ ಕೆಲ ಆಹಾರಗಳು ಪತ್ತೆಯಾಗಿದೆ. ಸಿಲಿಕಾನ್ ಸಿಟಿ ಮಂದಿ, ಅದರಲ್ಲೂ ಹೋಟೆಲ್ನಲ್ಲಿ ಊಟ ಮಾಡುವಂತಹ ಪ್ರಿಯರು ಈ ಸ್ಟೋರಿ ನೋಡಲೇಬೇಕು. 5 ಸ್ಟಾರ್ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇದೀಗ ಡೆಡ್ಲಿ ಫುಡ್ ಇರುವಂತಹದ್ದು ಪತ್ತೆಯಾಗಿರುವಂತಹದ್ದು. ಅಧಿಕಾರಿಗಳ ರೇಡ್ ವೇಳೆ ಐಷಾರಾಮಿಗಳ ಹೋಟೆಲ್ಗಳ ಬಣ್ಣ ಬಯಲಾಗ್ತಾ ಇದೆ. ದಾಳಿ ವೇಳೆ ಅವಧಿ ಮೀರಿದ ಉತ್ಪನ್ನಗಳು ಪತ್ತೆ ಹಿನ್ನೆಲೆ ಬೆಂಗಳೂರಿನ ಯುಬಿ ಸಿಟಿ ಸ್ಕೈ ಹೋಟೆಲ್ ಕಿಚನ್ ಸೀಲ್. ರಾಯಲ್ ಚೈನ್ ಹೋಟೆಲ್ನಲ್ಲಿ ಒಟ್ಟು 55 ಕೆಜಿ ಮಾಂಸವನ್ನು ಜಪ್ತಿ ಮಾಡಲಾಗಿದೆ. ಅವಧಿ ಮುಗಿದು 3 ದಿನಗಳಾದ್ರೂ ಕೂಡ ಬ್ರೆಡ್ ಬಳಕೆ ಮಾಡಲಾಗ್ತಾ ಇದೆ. ಹಾಗೆ ಅವಧಿ ಮೀರಿದ ಮಶ್ರೂಮ್, ಲೇಬಲ್ ಇಲ್ಲದ ಕೇಕ್, ಅವಧಿ ಮೀರಿದ ಫುಡ್ಗಳು ಪತ್ತೆಯಾಗಿರುವಂತಹದ್ದು. ಪದೇ ಪದೇ ಬಳಸಿದ್ದ 15 ಲೀಟರ್ ಅಡುಗೆ ಎಣ್ಣೆ ಸೀಸ್ ಮಾಡಲಾಗಿದೆ. ಇದೀಗ ಸಿಲಿಕಾನ್ ಸಿಟಿ ಮಂದಿಗೆ ಒಂದು ರೀತಿಯಾಗಿ ಈ ವಿಚಾರ ಶಾಕಿಂಗ್ ವಿಚಾರ. ಅದರಲ್ಲೂ ಹೋಟೆಲ್ನಲ್ಲಿ ಫುಡ್ ಸೇವನೆ ಮಾಡುವವರು ಈ ಸ್ಟೋರಿ ನೋಡಲೇಬೇಕು. ಬೀದಿ ಬದಿ ಸಿಗುವಂತಹ ಆಹಾರಗಳು ಏನು ಸೇವನೆಗೆ ಯೋಗ್ಯವಲ್ಲ ಅಂತ ಹೇಳಲು ಆಗ್ತಾ ಇತ್ತು. ಆದರೆ ಇದೀಗ 5 ಸ್ಟಾರ್ ಹೋಟೆಲ್ಗಳ ಹಣೆ ಬರನು ಇಷ್ಟೇನಾ ಅಂತ ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹದ್ದು. ಅಧಿಕಾರಿಗಳ ರೇಡ್ ವೇಳೆ ಐಷಾರಾಮಿ ಹೋಟೆಲ್ಗಳ ಬಣ್ಣ ಬಯಲಾಗಿದೆ. MG ರೋಡ್, ಯುಬಿ ಸಿಟಿ ಹೋಟೆಲ್ ಪ್ರಿಯರು ಈ ಸ್ಟೋರಿ ನೋಡಲೇಬೇಕು. ರೇಡ್ ವೇಳೆ ಬ್ರಿಗೇಡ್ ರೋಡ್, MG ರಸ್ತೆ ರೋಡ್ನಲ್ಲಿರುವಂತಹ ಹೋಟೆಲ್ಗಳ ಬಂಡವಾಳ ಬಯಲಾಗಿದೆ. ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ಕೊಳೆತ ಮಾಂಸ, ಮೀನು, ಆಹಾರ ಪದಾರ್ಥ ವಶಕ್ಕೆ ಪಡೆದ ಅಧಿಕಾರಿಗಳು. ಹಾಗಾದ್ರೆ ಯಾವ ಯಾವ ಹೋಟೆಲ್ನಲ್ಲಿ ಏನೇನು ಸೀಸ್ ಆಯಿತು ಅಂತ ನೋಡ್ತಾ ಹೋಗೋಣ. ಮೊದಲನೆಯದು ಹೋಟೆಲ್ ಸ್ಕೈ, ಯುಬಿ ಸಿಟಿಯಲ್ಲಿರುವಂತಹ ಹೋಟೆಲ್. ಇದು ಕೊಳೆತ ಕೋಳಿ ಹಾಗೆ ಬೀಫ್ 45 ಕೆಜಿ ಪತ್ತೆಯಾಗಿರುವಂತಹದ್ದು. ಹಾಗೆ ತರಕಾರಿ ಕಟ್ಲೆಟ್ 6 ಕೆಜಿ ಪತ್ತೆಯಾಗಿದೆ. ಹಾಗೆ ಬಳಸಿದ ಅಡುಗೆ ಎಣ್ಣೆ ಅಂದರೆ ಬಳಸಿದಂತಹ ಅಡುಗೆ ಎಣ್ಣೆ 15 ಲೀಟರ್ ಪತ್ತೆಯಾಗಿರುವಂತಹದ್ದು. ಇದು ಹೋಟೆಲ್ ಸ್ಕೈ ಯುಬಿ ಸಿಟಿಲೇ ಇರುವಂತಹದ್ದು. ಒಟ್ಟು ಆಹಾರ ಪದಾರ್ಥಗಳು 51 ಕೆಜಿ ಇಲ್ಲಿ ಪತ್ತೆಯಾಗಿರುವಂತಹದ್ದು. ಆಹಾರ ಪದಾರ್ಥಗಳು ಬಳಕೆಗೆ ಯೋಗ್ಯವಲ್ಲ ಅಂತ ಇಲ್ಲಿ ಸಾಬೀತು ಆಗಿರುವಂತಹದ್ದು. ಹಾಗಾದರೆ 5 ಸ್ಟಾರ್ ಹೋಟೆಲ್ಗಳ ಪರಿಸ್ಥಿತಿನೂ ಇದೇನಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಹೋಟೆಲ್ ನೋಡ್ತಾ ಹೋಗೋಣ. ರಾಯಲ್ ಚೈನ್ ಹೋಟೆಲಲ್ಲಿ ಬಾತುಕೋಳಿ 50 ಕೆಜಿ ಸೇವನೆಗೆ ಯೋಗ್ಯ ಅಲ್ಲ. ಹಾಗೆ ಮೀನು ಕೂಡ 5 ಕೆಜಿ, ಒಟ್ಟು 55 ಕೆಜಿ ಇಲ್ಲಿ ಏನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತಹದ್ದು. ಇನ್ನೊಂದು ಮದ್ರಾಸ್ ಕಿಚನ್ ಹೋಟೆಲ್, ಹಸಿರು ಬಟಾಣಿ 5 ಕೆಜಿ, ಹಾಗೆ ಅಣಬೆ 5 ಕೆಜಿ ಇರ್ಬೋದು, ಮಶ್ರೂಮು, ಫಿಶ್ 3 ಕೆಜಿ, ಒಟ್ಟು ಇಲ್ಲಿ 132 ಕೆಜಿ ಆಹಾರವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಎಲ್ಲ ಪದಾರ್ಥಗಳು ಸೇವನೆಗೆ ಯೋಗ್ಯವಲ್ಲದ ಪದಾರ್ಥಗಳು. ಇದೀಗ 5 ಸ್ಟಾರ್ ಹೋಟೆಲ್ಗಳ ಬಣ್ಣ ಬಯಲಾಗ್ತಾ ಇರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಇದೀಗ ಒಂದೊಂದಾಗೆ 5 ಸ್ಟಾರ್ ಹೋಟೆಲ್ಗಳ ಏನು ಬಣ್ಣ ಬಯಲಾಗ್ತಾ ಇರುವಂತಹದ್ದು. ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಕೆಜಿ ಸೇವನೆಗೆ ಯೋಗ್ಯವಲ್ಲದ ಆಹಾರಗಳನ್ನು ಇದೀಗ ಅಧಿಕಾರಿಗಳು ರೈಡ್ ಮಾಡಿರುವಂತಹದ್ದು. ಅದರಲ್ಲೂ ಕೂಡ MG ರೋಡ್, ಬ್ರಿಗೇಡ್ ರೋಡ್ ರಸ್ತೆಯಲ್ಲಿರುವಂತಹ ಹೋಟೆಲ್ಗಳ ಬಂಡವಾಳ ಬಯಲಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ದೀಪಾ. ಹೌದು ಸುರ್ಬಿ, ಬೆಂಗಳೂರಲ್ಲಿ ಹೋಟೆಲ್ಗಳ ವಿರುದ್ಧ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ನಗರದ ಪ್ರತಿಷ್ಠಿತ ಹೋಟೆಲ್ಗಳು, ರೆಸ್ಟೋರೆಂಟ್ಗಳಲ್ಲಿ ಆಹಾರದ ಗುಣಮಟ್ಟ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು,
ಸುರಕ್ಷತಾ ನಿಯಮಗಳ ಪಾಲನೆ ಬಗ್ಗೆ ಅಧಿಕಾರಿಗಳು ನಿರಂತರ ತಪಾಸಣೆಯನ್ನ ನಡೆಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೀಗ ಬೆಂಗಳೂರಿನ ಪ್ರತಿಷ್ಠಿತ UB ಸಿಟಿಯಲ್ಲೂ ಕೂಡ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ನೀಡಲಾಗ್ತಿರುವಂತಹ ಆಹಾರ ಪದಾರ್ಥಗಳ ಗುಣಮಟ್ಟ ಹೇಗಿದೆ, ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಕಾಪಾಡಲಾಗ್ತಿದ್ಯಾ, ಆಹಾರ ತಯಾರಿಕೆಗೆ ಬಳಸ್ತಿರುವಂತಹ ಪದಾರ್ಥಗಳ ಗುಣಮಟ್ಟದಿಂದ ಕೂಡಿದೆಯಾ, ಇನ್ನು ಅಡುಗೆ ಎಣ್ಣೆಯನ್ನ ಎಷ್ಟು ಬಾರಿ ಮರುಬಳಕೆ ಮಾಡಲಾಗ್ತಿದೆ, ಈ ಎಲ್ಲಾ ಅಂಶವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ದಾಳಿ ವೇಳೆ ಹೋಟೆಲ್ನ ಅಡುಗೆ ಮನೆ ಸೇರಿದಂತೆ ವಿವಿಧ ಭಾಗಗಳನ್ನ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ಅನುಮಾನಾಸ್ಪದ ಆಹಾರ ಪದಾರ್ಥಗಳನ್ನ ವಶಕ್ಕೆ ಪಡೆದು ಸೀಸ್ ಮಾಡಿದ್ದಾರೆ ಕೂಡ. ಅದ್ರ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ಆಹಾರ ನೀಡಬೇಕಾದಂತಹ ಹೋಟೆಲ್ನಲ್ಲಿ ಕೊಳೆತ ಆಹಾರ ಪದಾರ್ಥಗಳು ಪತ್ತೆಯಾಗಿರೋದು ಈಗ ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳ ಪರಿಶೀಲನೆ ವೇಳೆ ಬರೋಬ್ಬರಿ 45 ಕೆಜಿ ಕೊಳೆತ ಮಾಂಸ ಕೂಡ ಪತ್ತೆಯಾಗಿದೆ. ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಿಕ್ಕಿರುವಂತಹ ಕೊಳೆತ ಮಾಂಸವನ್ನ ಸೀಸ್ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಹೋಟೆಲ್ನಲ್ಲಿ ಪದೇ ಬಳಸಲಾಗ್ತಿದ್ದಂತಹ ಅಡಿಗೆ ಎಣ್ಣೆಯನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ 15 ಲೀಟರ್ ಮರುಬಳಕೆ ಮಾಡ್ತಿದ್ದಂತಹ ಅಡುಗೆ ಎಣ್ಣೆ ಕೂಡ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಇನ್ನ 6 ಕೆಜಿ ತರಕಾರಿ ಆಗಿರ್ಬೋದು, ಇನ್ನ 25 ಲೀಟರ್ ಅಡಿಗೆ ಎಣ್ಣೆ ಆಗಿರ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳ ದಾಳಿಯಲ್ಲಿ 51 ಕೆಜಿ ಆಹಾರ ಪದಾರ್ಥಗಳು ಕೂಡ ಸೀಸ್ ಆಗಿರುವಂತದ್ದು. ಒಂದು ಕಡೆ ಪ್ರತಿಷ್ಠಿತ ಹೋಟೆಲ್ಗಳೇ ಮತ್ತೆ ರೆಸ್ಟೋರೆಂಟ್ ಗಳಿಗೆ ಜನರು ಹೆಚ್ಚಿನ ಹಣ ನೀಡಿ ಆಹಾರ ಸೇವಿಸೋದಕ್ಕೆ ತೆರಳ್ತಾರೆ. ಆದ್ರೆ ಅದೇ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟದ ಬಗ್ಗೆ ನಿರ್ಲಕ್ಷ್ಯ ಕಂಡು ಬಂದ್ರೆ ಇದು ಗ್ರಾಹಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಇದೀಗ ಬೆಂಗಳೂರಿನ ಹೋಟೆಲ್ನ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಹೋಟೆಲ್ನ ವಿವಿಧ ಆಹಾರ ಪದಾರ್ಥಗಳನ್ನ ಪರಿಶೀಲನೆ ನಡೆಸಿದ್ದು ಅಗತ್ಯವಿರುವ ಕಡೆಗಳಲ್ಲಿ ಈ ಫುಡ್ ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಈ ಸ್ಯಾಂಪಲ್ ಅನ್ನ ಮುಂದಿನ ಪರೀಕ್ಷೆಗೆ ಕಳಿಸುವಂತಹ ಸಾಧ್ಯತೆ ಕೂಡ ಇದೆ. ಆಹಾರದ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಲೋಪ ಕಂಡು ಬಂದರೂ ಕೂಡ ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಗ್ರಾಹಕರ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವಂತಹ ಹೋಟೆಲ್ಗಳ ವಿರುದ್ಧ ಆಹಾರ ಸುರಕ್ಷತೆ ಇಲಾಖೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಸುರಭಿ. ಎಸ್ ದೀಪ, ಇನ್ನೊಂದೇನಂದ್ರೆ ಇತ್ತೀಚೆಗೆ 2 ದಿನಗಳ ಹಿಂದೆ ಶಾಂಗ್ರಿಲಾ ಹಾಗೆ ಅಶೋಕ್ ಹೋಟೆಲ್ ಅಲ್ಲೂ ಕೂಡ ಕೊಳೆತ ಆಹಾರ ಪತ್ತೆಯಾಗಿತ್ತು. ಹಾಗೆ ಈಗ ಮತ್ತೆ ಏನು ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿರುವಂತದ್ದು. ವಾಟ್ ನೆಕ್ಸ್ಟ್ ಅಂತ ಏನ್ ಕ್ರಮ ಕೈಗೊಳ್ತಾರೆ ಆಹಾರ ಇಲಾಖೆ ಅಧಿಕಾರಿಗಳು ಅಂತ? ಸುರಭಿ, ಏನು ಹೋಟೆಲ್ ಈ ಆಹಾರ ಸುರಕ್ಷತಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆದ್ರೆ ಪ್ರತಿಷ್ಠಿತ ಹೋಟೆಲ್ಗಳೇ ಈ ರೀತಿಯಾಗಿ ಏನು ಸಮಸ್ಯೆಗಳನ್ನ ಉಂಟು ಮಾಡಿದ್ರೆ ಜನರು ಕೂಡ ಎಲ್ಲೋಗ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಆಹಾರ ನಿಯಮಗಳನ್ನ ಉಲ್ಲಂಘಿಸಿ ಈ ಆಹಾರ ಪದಾರ್ಥಗಳ ಗುಣಮಟ್ಟದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಮುಂದಿನ ದಿನಗಳಲ್ಲಿ ಅಂತಹ ಹೋಟೆಲ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು. ಇಂದು ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಈ ರೀತಿಯ ಆಹಾರ ಸುರಕ್ಷತಾ ಲೋಪಗಳು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಗ್ರಾಹಕರ ಯಾವ ರೀತಿಯಾಗಿ ಆಹಾರವನ್ನ ಸೇವಿಸೋದಕ್ಕೆ ಮುಂದೆ ಹೋಗೋದನ್ನುವಂತಹ ಸಾರ್ವಜನಿಕ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಬೆಂಗಳೂರಲ್ಲಿ ಹೋಟೆಲ್ಗಳ ಮೇಲಿನ ಫುಡ್ ಸೇಫ್ಟಿ ಅಧಿಕಾರಿಗಳು ಕೂಡ ಇನ್ನು ಮುಂದೆ ಕೂಡ ರೇಡ್ ನಡೀತಾ ಇರುವಂತದ್ದು. UB ಸಿಟಿಯಲ್ಲಿ ಅಧಿಕಾರಿಗಳ ದಾಳಿ ಕೂಡ ನಡೆದಿರುವಂತದ್ದು. ಈ ಗ್ರಾಹಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿರುವಂತಹ ಹೋಟೆಲ್ಗಳ ವಿರುದ್ಧ ಕಠಿಣ ಕ್ರಮ ಅಥವಾ ಲೈಸೆನ್ಸ್ ಅನ್ನು ರದ್ದುಗೊಳಿಸುವಂತದ್ದು ಅಥವಾ ದಂಡವನ್ನ ವಿಧಿಸುವಂತಹ ಕ್ರಮವನ್ನು ಕೂಡ ಕೈಗೊಳ್ಳಲು ಮುಂದಾಗಿರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ದೀಪಾ.